ನೀನು ಓಡಾಡ್ತಿರುವಂಥ ದಾರಿಲಾಗಲಿ ಮಾಡ್ತಿರುವಂಥ ಒಳ್ಳೆ ಕೆಲಸಕ್ಕಾಗಲಿ ರಾಯರ ಒಂದು ಸಂಪೂರ್ಣವಾದಂಥ ಆಶೀರ್ವಾದ ಅನ್ನೋದು ನಿನಗೆ ಸತ್ಯವಾಗ್ಲೂ ಕೂಡ ಇದೆ. ರಾಯರ ಆಶೀರ್ವಾದ ಅನ್ನೋದು ನಿನಗಿರಲಿಲ್ಲ ಅಂತ ಅಂದಿದ್ರೆ ಹಿಂದೆ ನಿನ್ನ ಬದುಕಲ್ಲಿ ಬಂದಿರತಕ್ಕಂಥ ಕಷ್ಟಗಳಿಂದನೇ ನೀನು ಯಾವತ್ತೋ ಮಣ್ಣಲ್ಲಿ ಮಣ್ಣಾಗಬೇಕಾಗಿತ್ತು. ಹೊರಗಿನವ್ರನ್ನ ಬಿಟ್ಬಿಡು, ಮನೆಯವರೇ ನಿನ್ನ ಮರ್ತೋಗ್ಬಿಡ್ತಾ ಇದ್ರು. ಯಾಕೆ ಈ ಮಾತನ್ನ ಇವತ್ತು ನಿನಗೆ ಬೆಳಬೆಳಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ನೋವಲ್ಲಿ ಕಣ್ಣೀರು ಹಾಕಬೇಡ. ನಾನೇನು ಹೇಳ್ತಾ ಇದ್ದೀನಿ, ರಾಯರ ಆಶೀರ್ವಾದ ನಿನಗೆ ಸಂಪೂರ್ಣವಾಗಿ ಇದೆ. ಯಾವ ಕೇಡು ಕೂಡ ನಿನಗೆ ತಾಕೋಕ್ ಸಾಧ್ಯನೇ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬಿಡು. ಯಾವ ಕೇಡು, ಯಾರ ಕೆಟ್ಟ ಮಾತು, ಯಾರ ಕೆಟ್ಟ ದೃಷ್ಟಿ ಯಾವುದು ಕೂಡ ನಿನಗೆ ತಾಕೋದಿಲ್ಲ. ಅವ್ರು ಮಾಡೋ ಕೆಲಸಗಳನ್ನ ಬೇಕಾದ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಎಲ್ಲ ದೇವರ ಆಶೀರ್ವಾದ, ಶ್ರೀ ಗುರು ರಾಯರ ಆಶೀರ್ವಾದ ಕೂಡ ನಿನಗೆ ಸಂಪೂರ್ಣವಾಗಿ ಇದೆ. ಭಯ ಪಡಬೇಡ. ಏನಾಗ್ತಾ ಇದೆ ಅಂದರೆ, ಎಲ್ಲವನ್ನು ಹೆದರ್ಸೋ ಶಕ್ತಿ ನಿನ್ನಲ್ಲಿದೆ. ಆದರೆ ನಿನ್ನೊಳಗೆ ನೀನು ಭಯ ಪಡ್ತಾ ಇದೀಯ. ಭಯ ಪಡಬೇಡ, ಅದನ್ನೇ ಹೇಳ್ತಾ ಇರೋದು ನಾನು. ಭಯ ಪಡಕ್ಕೆ ಹೋಗ್ಬೇಡ. ಯಾಕೆ ಭಯ ಪಡ್ತೀಯ? ಎಷ್ಟೋ ಕಷ್ಟದಿಂದನೇ ರಾಯರು ನಿನ್ನ ಕಾಪಾಡ್ತಾ ಬಂದಿದ್ದಾರೆ. ಕೆಲವೊಂದು ನಿನ್ನ ಕಣ್ಮುಂದೆ ಬಂದಿದೆ, ಕೆಲವೊಂದು ಬಂದಿಲ್ಲ. ಕಣ್ಣಿಂದೆ ನಿನಗೆ ಕಣ್ಮುಂದೆ ಬರ್ದಂಗೆ ಕೂಡ ಎಷ್ಟೋ ಕಷ್ಟಗಳನ್ನ ನಿನ್ನ ಬೆನ್ನಿಂದೆ ಕಾಪಾಡಿದ್ದಾರೆ ರಾಯರು. ಇದರ ಅರ್ಥ ಏನಂತ ಅಂದರೆ, ರಾಯರ ಆಶೀರ್ವಾದ ನಿನಗಿದೆ. ರಾಯರು ನನ್ನ ಮಗು ಅಂತ ನಿನ್ನ ಸ್ವೀಕರಿಸಾಗಿದೆ. ಇಲ್ಲಿ ನೀನು ನಂಬಿಕೆನ ಬಲವಾಗಿಡು ಮತ್ತಿಷ್ಟು ರಾಯರ ಮೇಲೆ. ಹೆಮ್ಮೆಯಿಂದ ಹೇಳ್ಕೊ, ನನ್ನ ಜೊತೆಗೆ ರಾಯರಿದ್ದಾರಪ್ಪ, ನನ್ನ ಜೊತೆಗೆ ರಾಯರಿದ್ದಾರೆ, ಯಾವ ಕೇಡು ಕೂಡ ತಾಕೋದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಏನಾದರೂ ಕೆಟ್ಟ ಕೆಲಸ ಮಾಡೋರ್ಗೆ ಏನಿದೆ ಅಂತ ಅಂದರೆ, ಅವ್ರ ಬಗ್ಗೆ ಯಾರು ಕೂಡ ಇದು ಮಾಡಲ್ಲ. ಏನೋ ಒಂದು ಒಳ್ಳೆ ಕೆಲಸವನ್ನ ನೀನು ಮಾಡ್ತಾ ಇದೀಯ ಅಂತ ಅಂದರೆ, ಸುಮಾರು ಜನಗಳು ಏನಂತ ಅಂದರೆ, ಏನೋ ಒಂದು ಚಿಕ್ಕ ಪುಟ್ಟದಾಗಿ ದುಡ್ಕೊಂಡು ತಿನ್ನೋರ ಮೇಲೇ ಕಣ್ಣುಗಳು ಜಾಸ್ತಿ ಇರುತ್ತೆ. ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಬದುಕ್ತಾ ಇರ್ತಾರಲ್ಲ, ಅವ್ರ ಮೇಲೇ ಕೆಟ್ಟ ಕಣ್ಣುಗಳು, ಕೆಟ್ಟ ವ್ಯಕ್ತಿಗಳು, ಕೆಟ್ಟ ಒಂದು ದಬ್ಬಾಳಿಕೆಗಳು ನಡೀತಾ ಹೋಗುತ್ತೆ. ಇದೆಲ್ಲವೂ ಕೂಡ ಇವಾಗಿಂದಲ್ಲ, ನಮ್ಮ ರಾಯರಿಗೂ ಕೂಡ ತುಂಬ ಕಷ್ಟಗಳಿತ್ತು. ಅದರೆಲ್ಲದರ ನಡುವೆ ಕೂಡ ಅವರು ಶ್ರೀಹರಿ ಮೇಲೆ ಇರುವಂತಹ ನಂಬಿಕೆನ, ದೇವರ ಮೇಲೆ ಇರುವಂಥ ನಂಬಿಕೆನ ನಮ್ಮ ಗುರು ರಾಯರು ಹೆಂಗೆ ಕಳ್ಕೊಲಿಲ್ವೋ ಅದೇ ರೀತಿ ನೀನು ರಾಯರಿದ್ದಾರೆ ಅನ್ನುವಂಥ ನಂಬಿಕೆನ ಯಾವತ್ತೂ ಕಳ್ಕೊಬೇಡ. ಸುಮ್ಮನೆ ನಿನಗೆ ಎರಡು ಮಾತುಗಳನ್ನ ಹೇಳಬೇಕು, ಹೋಗ್ಬಿಡ್ಬೇಕಂತ ಹೇಳ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಲವಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಡು. ನಿನಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಅನುಗ್ರಹ ಆಗಿದೆ. ಇನ್ನು ಮೇಲೆ ನಿನ್ನ ಬದುಕಲ್ಲಿ ಬರುವಂಥ ಒಂದು ಬದಲಾವಣೆನೇ ಬೇರೆ. ತರ್ತಾರೆ ಅವ್ರು, ಬದಲಾವಣೆ ತರ್ತಾರೆ. ತರೋ ಮುಂಚೆ ಏನಾಗುತ್ತೆ, ಸ್ವಲ್ಪ ಕಾಯಿಸಿರ್ತಾರೆ ಅಷ್ಟೇ ಹೊರತಾಗಿ ರಾಯರು ಕೈ ಬಿಡೋದಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ, ಇವತ್ತು ನಾನು ಇಲ್ಲಿ ಕುತ್ಕೊಂಡು ನಿನಗೆ ಈ ಮಾತನ್ನ ಹೇಳ್ಬೇಕಂದ್ರೂ ಕೂಡ ಅವರ ಒಂದು ಆಶೀರ್ವಾದ, ಅವರ ಒಂದು ಇಚ್ಛೆ, ಆಯ್ತಾ? ಅವರ ಒಂದು ಇಚ್ಛೆ. ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅವರ ಇಚ್ಛೆ. ಸುಮ್ಮನೆ ಅವ್ರ ವಿಡಿಯೋನೂ ಕೂಡ ಮಾಡೋಕ್ಕಾಗೋದಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಭಕ್ತಿಯಿಂದ ರಾಯರೇ ಅಂತ ಹೇಳಿದರೆ ಸಾಕು. ಭಕ್ತಿಯಿಂದ ರಾಯರೇ ಅಂತ ಹೇಳುವಂಥ ಒಂದು ಅವಕಾಶವನ್ನು, ನಮಗೆ ಅದೃಷ್ಟವನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಅದು ಅವರ ಆಶೀರ್ವಾದ ಆಗಿದೆ ಅಂತಲೇ ಸ್ವೀಕರಿಸುವಂಥವ್ನು ನಾನು. ಯಾಕಂದರೆ ಅವ್ರ ಆಶೀರ್ವಾದ ಇಲ್ಲ ಅಂತಂದರೆ ಭಕ್ತಿಯಿಂದ ನಾವು ಹೇಳೋಕ್ಕೂ ಕೂಡ ಆಗೋದಿಲ್ಲ ರಾಯರೇ ಅಂತ, ಆಯಿತಾ? ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದರೆ, ನೋವಲ್ಲಿ ಕುಗ್ಗಿ ಹೋಗ್ತಾ ಇದೆಯಾ, ಕುಗ್ಗಬೇಡ. ಇಲ್ಲಿ ಭಯಪಡಿಸೋರು, ಏನೆಲ್ಲ ಮಾಡೋರು ಇರ್ತಾರೆ, ಹೆಂಗಾರ ಮಾಡಿ ಹಿಂದಕ್ಕೆ ಸರಿಸ್ಬೇಕು ನೀನು ಅಂತ. ಧೈರ್ಯದಿಂದ ಮುನ್ನಡೆ. ಕೆಲವೊಂದು ಸಲ ನಿನ್ನ ಧೈರ್ಯನೇ ಎಷ್ಟೋ ಸಲ ನೀನು ಕಾಪಾಡಿದೆ. ಆ ಧೈರ್ಯನೇ ರಾಯರಾಗಿರಬೇಕು. ಆ ಧೈರ್ಯನೇ ರಾಯರು. ನನ್ನ ಜೊತೆಗೆ ರಾಯರಿದ್ದಾರಪ್ಪ ಅಂತ ಹೆಮ್ಮೆಯಿಂದ ಹೇಳ್ಕೊ. ಯಾಕೆ ಭಯ ಪಡ್ತೀಯಾ? ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಇನ್ನೊಬ್ರು ಕಿತ್ಕೊಂಡು ತಿಂತಾ ಇಲ್ಲ. ನಿನ್ನ ಪಾಡಿಗೆ ನೀನಾಯಿತು, ನಿನ್ನ ಮನೆ ಜವಾಬ್ದಾರಿ ಆಯಿತು ಅಂತ ನಿನ್ನ ಕುಟುಂಬಕ್ಕೋಸ್ಕರ ನೀನೇನೋ ಮಾಡ್ತಾ ಇದೆಯಾ, ಮಾಡು. ಒಂದು ಒಳ್ಳೆ ಕೆಲಸಕ್ಕೆ ಖಂಡಿತ ರಾಯರ ಒಂದು ಬೆಂಬಲ ಇರುತ್ತೆ. ನೀನು ಒಳ್ಳೆ ಕೆಲಸವನ್ನು ಮಾಡಿಲ್ಲ ಅಂತಂದರೆ ರಾಯರ ಆಶೀರ್ವಾದ ಮಾಡ್ತಾ ಇರಲಿಲ್ಲ. ನಿನ್ನ ಮನಸ್ಸು ಶುದ್ಧವಾಗಿರೋದಕ್ಕೆ ಸೇವೆನ ಕೊಟ್ಟಿದ್ದಾರೆ. ನಿನ್ನ ಮನಸ್ಸು ಒಂದು ರಾಯರಿಗೆ ಮನಸ್ಸಲ್ಲಿರ್ತಕ್ಕಂಥ ನೋವು ಅರ್ಥ ಆಗಿರೋದಕ್ಕೆ ರಾಯರು ಇವತ್ತು ನಿನ್ನ ಮನೆಗೆ ಬಂದು ಪೂಜೆ ಸೇವೆನ ಪಡ್ಕೋತಾ ಇದ್ದಾರಂತ ಅಂದರೆ, ನಮ್ಮ ಪಾಪ ಕರ್ಮಗಳನ್ನ ದೂರ ಮಾಡ್ತಾ ಇದ್ದಾರಂತ ಅರ್ಥ. ರಾಯರ ಮುಂದೆ ಕೂತ್ಕೊಂಡು ಕಣ್ಣೀರಾಗ್ತಾ ರಾಯರೇ ಯಾಕೆ ಹಿಂಗಾಗ್ತಾ ಇದೆ, ಹಿಂಗಾಗ್ತಿದೆ, ರಾಯರು ಸರಿ ಮಾಡ್ತಾರೆ. ರಾಯರ ಮುಂದೆ ಪ್ರತಿ ಸಲ ಕಣ್ಣೀರು ಹಾಕೋದು ಕೂಡ ತಪ್ಪೇ. ನಾನು ಹೇಳೋದು ಹೇಳಬೇಕು, ನೋವನ್ನ ಹೇಳ್ಕೋಬಾರ್ದು, ಕಣ್ಣೀರೇ ಹಾಕ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿ ಸಲ ರಾಯರ ಹತ್ರ ನೋವನ್ನೇ ಹೇಳ್ತಾ ಹೋಗ್ಬಾರ್ದು. ರಾಯರು ಇದ್ದಾರಂತ ಹೆಮ್ಮೆಯಿಂದ ಬದುಕು. ಆ ಒಂದು ಹೆಮ್ಮೆ, ಆ ಒಂದು ಧೈರ್ಯನೇ ನಿನ್ನ ಕಾಪಾಡ್ಬಿಡುತ್ತೆ. ಅವಾಗ ರಾಯರು ಬರ್ತಾರೆ ನಿನ್ನ ಹತ್ರ, ಯಾವುದೊಂದು ರೂಪದಲ್ಲಿ ಬಂದು ಕಾಪಾಡ್ತಾರೆ, ನಿನ್ನ ಕೈ ಬಿಡೋದಿಲ್ಲ. ಪ್ರತಿ ಸಲ ರಾಯರು ನಮಗೆ ಏನೇ ಕೊಟ್ಟರು ಕೂಡ ನಾವು ಪ್ರತಿ ಸಲ ಕಣ್ಣೀರು ಹಾಕ್ತಾನೆ ಹೋದರೆ ರಾಯರಿಗೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಮಗು ಯಾವುದಕ್ಕೂ ಕೂಡ ಇದಾಗ್ತಾ ಇಲ್ಲಲ್ಲ, ಮಾಡ್ತೀನಿ, ಒಂದೊಂದೊಂದಾಗಿ ಸರಿ ಮಾಡ್ತೀನಿ ನಾನು. ನೋಡಿ, ಒಂದು ನಾರ್ಮಲಾಗಿ ನಿಮ್ಗೆ ಹೇಳ್ಬಿಡ್ತೀನಿ, ಒಂದು ಮಗು ಹುಟ್ಟಿದ ಮೇಲೆ ಅದು ಬೆಳೆಯೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತಲ್ವಾ. ಸಡನ್ನಾಗಿ ಇವತ್ತು ಹುಟ್ಟಿತು, ನಾಳೆ ದೊಡ್ಡದಾಗ್ಬಿಡ್ತು, ಜಾಬ್ಗೆ ಎಲ್ಲ ಹೋಗೋಕೆ ಶುರುವಾಯಿತು, ಮದುವೆಗಿದ್ವಿ ಮಾಡ್ಕೊಂಡ್ಬಿಡ್ತು 2-3 ದಿನದಲ್ಲಿ ಅಂತಂದರೆ ಏನಾಗುತ್ತೆ ಅದರ ಪರಿಸ್ಥಿತಿ? ಉದಾಹರಣೆ ಕೊಟ್ಟು ಹೇಳ್ತಾ ಏನಾಗುತ್ತೆ ಹೇಳಿ. ಇವತ್ತು ಮಗು ಹುಟ್ಟಿತು, ನಾಳೆ ದೊಡ್ಡದಾಯಿತು, ಸಿಕ್ಕಾಪಟ್ಟೆ ಜಾಬ್ಗೆ ಎಲ್ಲ ಮಾಡಿಕೊಂಡು ನಾಳೆ ಮದುವೆಗಿದ್ವಿ ಮಾಡ್ಕೊತಪ್ಪ, ಮಾಡ್ಕೊಂಡು ವಯಸ್ಸು ಕೂಡ ಆಯಿತು, ಒಂದು 4-5 ದಿನದಲ್ಲೇ ವಯಸ್ಸು ಕೂಡ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ, ಏನಾಗುತ್ತೆ? ಅಲ್ವಾ? ಕಷ್ಟನೂ ಹಂಗೆ. ಅವರು ಒಂದೊಂದೊಂದೊಂದಾಗಿ ಪರಿಹಾರ ಕೊಡ್ತಾ ಹೋಗ್ತಾರೆ. ಪ್ರತಿ ಸಲ ಕಣ್ಣೀರು ಹಾಕ್ಬೇಡಿ. ರಾಯರ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡ್ತಾ ಬನ್ನಿ. ನನ್ನಪ್ಪ ಹಿಂಗಿದೆ,
ನಾನು ನಿನ್ನ ಮಗು ಅಂತ, ನನ್ನ ತಂದೆ ಅಂತ ನಿಮಗೆ ನಾನು ಹಕ್ಕಿಂದನೇ ಕೇಳ್ತಾ ಇದ್ದೀನಿ, ನನಗೆ ರಕ್ಷಣೆ ನೀಡಿ ಅಂತ ಕೇಳಿ. ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ. ಈ ಥರ ರಾಯರ ಜೊತೆಗೆ ಮಾತಾಡ್ತಾ ಬನ್ನಿ, ಅವ್ರ ಶಕ್ತಿ ಅರ್ಥ ಆಗುತ್ತೆ. ನಾನು ಹೇಳೋದೇನಂತ ಅಂದರೆ, ರಾಯರಿಗೆಲ್ಲವೂ ಕೂಡ ಅರ್ಥ ಆಗುತ್ತೆ. ನಾನು ಹೇಳೋದೇನೆಂದರೆ, ಮತ್ತಿಷ್ಟು ಕಣ್ಣೀರು ಹಾಕೋದ್ರಿಂದ ನೀವು ನೋವಿಗೊಳಗಾಗ್ತೀರಾ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ, ನೋವಿಗೊಳಗಾಗ್ತೀರಾ. ನೋವು ಮಾಡ್ಕೋಬೇಡಿ, ರಾಯರು ಇದ್ದಾರಂತ ಹೆಮ್ಮೆಯಿಂದ ಇರಿ. ಕಣ್ಣೀರೇ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ದುಃಖ ತಡಿಯೋಕ್ಕಾಗಲ್ಲ, ನನಗೆ ಅರ್ಥ ಆಗುತ್ತೆ. ಅತಿಯಾಗಿ ಹಾಕ್ತಾ ಇದ್ದೀರಾ, ಪ್ರತಿ ಒಂದೊಂದು ಕ್ಷಣಕ್ಕೂ ಕೂಡ ಕಣ್ಣೀರು ಹಾಕೋದು, ಒಂದೊಂದು ಕ್ಷಣಕ್ಕೂ ಕೂಡ ಕಣ್ಣೀರು ಹಾಕೋದು. ಇವಾಗ ಮನೇಲಿ ತಂದೆ ತಾಯಿಗಳು ನಿಮ್ಮನ್ನ ನಗ್ನಗ್ತಾ ನೋಡ್ಬೇಕಂತಾನೆ ಇಷ್ಟಪಡ್ತಾರ? ಕರೆಕ್ಟ್ ಅಲ್ವಾ? ತಂದೆ ತಾಯಿಗಳು ನಗ್ನಗ್ತಾನೆ ನೋಡ್ಬೇಕಂತ ಇಷ್ಟಪಡ್ತಿರ್ತಾರೆ. ಅವ್ರ ಮುಂದೆ ಪ್ರತಿ ಸಲ ನೀವು ಅಳ್ತಾ ಹೋದ್ರೆ ಅವ್ರ ಮನಸ್ಸಿಗೂ ನೋವಾಗುತ್ತಲ್ವಾ? ರಾಯರಿಗೂ ಹಂಗೆ ಆಗುತ್ತೆ. ಯಾಕಂದ್ರೆ ನಿಮ್ಮನ್ನ ಹೆಂಗೆ ಕಾಪಾಡಬೇಕಂತ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ನಿಮ್ಮ ಜೀವನದ ಬಗ್ಗೆ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇರುತ್ತೆ. ಅದೇ ರೀತಿ ನಮ್ಮ ಜೀವನದ ಬಗ್ಗೆ ರಾಯರಿಗೂ ಕೂಡ ಖಂಡಿತ ಇದೆ. ನನ್ನ ಮಗು ಅಂತ ಸ್ವೀಕರಿಸ್ಬಿಟ್ಟಿದ್ದಾರೆ ನಿಮ್ಮನ್ನ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಣ್ಣೀರು ಹಾಕಬೇಡಿ. ರಾಯರು ಇದ್ದಾರೆ, ಹೆಮ್ಮೆಯಿಂದ ಹೇಳಿ, ನನ್ನ ಜೊತೆಗೆ ರಾಯರು ಇದ್ದಾರೆ ಅಂತ ಹೇಳಿ ಧೈರ್ಯದಿಂದ ಮುಂದೆಜ್ಜೆ ಇಡಿ. ನೀವು ಮಾಡ್ತಿರುವಂಥ ಕೆಲಸ ಒಳ್ಳೆಯದೇ ಆಗಿದೆ, ನೀವು ನಡೀತಿರುವಂಥ ದಾರಿ ನಿಯತ್ತಾಗಿದೆ ಅಂದರೆ ಅಲ್ಲಿ ಸೋಲನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ನೋಡೋಕೆ ಸಾಧ್ಯನೇ ಇಲ್ಲ. ರಾಯರಿಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಮೇಲು ಕೀಳು ಯಾವುದು ಗೊತ್ತೇ ಇಲ್ಲ. ಪೂಜ್ಯರಿಗೆ, ನಮ್ಮ ಶ್ರೀಗಳಿಗೆ ಅದು ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಾಯರ ಮೇಲೆ ಸಂಪೂರ್ಣವಾದಂಥ ನಂಬಿಕೆನೇ ಇಟ್ಟು ನಗ್ನಗ್ತಾ, ನಿಮ್ಮ ನಗುನೇ ಮತ್ತೊಬ್ಬರಿಗೆ ಒಂದು ಉತ್ತರ ಆಗಿರಬೇಕು. ನಿಮ್ಮ ನಗುನೇ ಧೈರ್ಯ ಆಗಿರಬೇಕು. ನಿಮ್ಮ ಧೈರ್ಯನೇ ನಿಮ್ಮ ಮೊದಲ ಗೆಲುವಾಗಿರುತ್ತೆ. ಇದನ್ನು ನೆನ್ಪಿಟ್ಕೊಂಬೇಡಿ. ನಿಮ್ಮ ಧೈರ್ಯನೇ ನಿಮ್ಮ ಮೊದಲ ಗೆಲುವು. ಆ ಧೈರ್ಯನೇ ರಾಯರಾಗಿರಬೇಕು. ಸರಿನಾ? ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಈ ಒಂದೆರಡು ಮಾತುಗಳನ್ನು ಬೆಳಗ್ಗೆ ಹೇಳಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ನಮಸ್ಕಾರ. ನಗ್ನಗ್ತಾ ಇರಿ.